ಒಂದು ದೊಡ್ಡ ಪರಂಪರೆಯಿಂದ ಬಂದಿರತಕ್ಕಂಥ ಸೂರಜ್ ಸೋನಿಯವರು ತಂದೆಗೆ ತಕ್ಕ ಮಗನಾಗಿ ಆ ಕುಟುಂಬ ಎಷ್ಟು ಸಂತೋಷಪಟ್ಟು ಅನ್ನೋದನ್ನು ದಯವಿಟ್ಟು ನುಡಿಸಿದ ವೀಕ್ಷಕರಿಗೆ ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಆದರೆ ಆ ಹೆಣ್ಣು ಮಕ್ಕಳು ನಿತ್ಯ ಅವ್ರೇನೋ ಹೇಳಬೇಕು ಅಂತ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲಿ ಕಾರ್ ಅಲ್ಲೇ ನಿಲ್ಲಿಸಿ ಅವತ್ತು ತಕ್ಷಣ ನನಗೆ ಹೇಳ್ತಾರೆ, ಅವ್ರದ್ದೆಲ್ಲ ಬಯೋಡಾಟಾ ನೀನು ಕಲೆಕ್ಟ್ ಮಾಡು, ಇಲ್ಲಿ ನಾನು ಅವ್ರ ಮನೆಗೆ ಬಂದಿದ್ದೀನಿ ಸರ್, ಇಲ್ಲ ನಾನು ಮಾತಾಡ್ತೀನಿ, ನಾನು ಹೇಳ್ತೀನಿ ಅಂತ ಹೇಳಿ ಫೋನ್ ಕೊಡು ಅಂದರು. ಒಂದು ನಿಮಿಷ ಸರ್, ಕೊಡ್ತೀನಿ. ನಾವು ನಿಮ್ಮನ್ನೇ ನಂಬಿದ್ದೀವಿ ಸರ್, ನಂಬ್ಕೊಂಡೆ ಈಗ ನಾ ಕೆಲಸಕ್ಕೆ ಸೇರ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಸೂರಜ್ ಸರಿಗೂ. ನಮಗೆಲ್ಲ ಭಾಳ ಹೃದಯ ತುಂಬಿ ಬಂತು, ನಮ್ಮ ಜೀವನ ಸಾರ್ಥಕ ಆಯಿತು ಅಂತ. ನುಡಿಸಿರಿಯ ವೀಕ್ಷಕರಿಗೆ ನಮಸ್ಕಾರ. ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆ ಹೆತ್ತಂತಹ ಅಪರೂಪದ ವಿರಳವಾದಂಥ ಕೆಲವೇ ಯುವ ನಾಯಕರಲ್ಲಿ ಒಬ್ಬರು ಸೂರಜ್ ಸೋನಿ. ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ಸೂರಜ್ ಸೋನಿ ರಾಜಕೀಯ ಸೋಲುಗಳ ಮಧ್ಯೆಯೂ ಕೂಡ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಕಷ್ಟದಲ್ಲಿ ಯಾರೇ ಇದ್ದವರು, ಅವ್ರು ಹೋಗಲಿ, ಅವ್ರು ಯಾವುದೇ ಜಾತಿಯವರಾಗಿರಲಿ, ಸೋನಿಯವರದಾದ ಒಂದು ನೆರವು ಸಿದ್ಧ ಇರ್ತದೆ. ಮೊನ್ನೆ ಶಿರೂರಿನಲ್ಲಿ ನಡೆದ ಘಟನೆಯ ನಂತರ ಅವರು JDSನ ಸಕ್ರಿಯ ಕಾರ್ಯಕರ್ತರು, ಕುಮಾರಸ್ವಾಮಿ, ಕೇಂದ್ರ ಮಂತ್ರಿಗಳ ಕುಮಾರಸ್ವಾಮಿ ಅವರಿಗೆ ಹತ್ತಿರದವರು. ಸೂರಜ್ ಸೋನಿ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಕುಮಾರಸ್ವಾಮಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕರೆಸಿದರು. ಕುಮಾರಸ್ವಾಮಿ ಅವರು ಬಂದರು. ಸೂರಜ್ ಸೋನಿಯವರು ಇಲ್ಲಿಯ ಸಮಸ್ಯೆಗಳನ್ನೆಲ್ಲ ವಿವರ ಹೇಳಿದರು. ಆಮೇಲೆ ಧೈರ್ಯ ಹೇಳಿದ್ದಲ್ಲದೆ ಕೇಂದ್ರದ ನೆರವು ಸಿಗುವಲ್ಲಿ ಕಾಗೇರಿಯವರ ಜೊತೆಗೆ ಕುಮಾರಸ್ವಾಮಿಯವರು ಕೂಡ ಸಹಕಾರ ಮಾಡಿದ್ದಾರೆ. ಹಾಗೆ ಜೊತೆಗೆ ಕುಮಾರಸ್ವಾಮಿಯವರು ಇದ್ದಾಗ ಕಷ್ಟದಲ್ಲಿರ್ತಕ್ಕಂಥ ಕುಟುಂಬಕ್ಕೆ ಒಂದು ಉದ್ಯೋಗ ಕೊಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಸೂರಜ್ ಅವರು ಮಾಡಿದಾಗ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಹೋಗಿ ಕುಮಾರಸ್ವಾಮಿಯವರು ಆ ಬಾಲಕಿಗೆ ಉದ್ಯೋಗ ಕೊಟ್ಟಿದ್ದಾರೆ. ನಿನ್ನೆ ಮಾತ್ರ ಸೂರಜ್ ಸೋನಿಯವರು ಆ ಹುಡುಗಿಗೆ ಹೋಗಿ ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ಜೊತೆಗೆ ಕುಮಾರಸ್ವಾಮಿಯವ್ರ ಹತ್ರ ಮಾತಾಡಿಸಿ, ನಾನಿದ್ದೇನೆ ನಿಮ್ಮ ಜೊತೆಗೆ, ಏನಾದರೂ ಸಮಸ್ಯೆಗಳಿದ್ದರೆ ಸೂರಜ್ ಅವ್ರನ್ನ ಕೇಳಿ ಅನ್ನುವಂಥ ಮಾತನ್ನು ಕೇಂದ್ರ ಮಂತ್ರಿ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಇದೇನು ಸಣ್ಣ ಕೆಲಸ ಅಲ್ಲ. ಒಬ್ಬ ಕೇಂದ್ರ ಮಂತ್ರಿಗಳ ಜೊತೆ ರಾಜಕೀಯ ಸಂಬಂಧ ಇಟ್ಕೊಂಡು ಚುನಾವಣೆಯಲ್ಲಿ ಕೂಡ ಹಾಗೆ, ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಕಾಗೇರಿಯವರು ರಾಜ್ಯದಲ್ಲಿ ಅತಿ ಹೆಚ್ಚು ಮತ್ತೊಂದು ಗೆಲ್ಲಿಸಿ ಬರೋದಕ್ಕೆ ಕಾರಣ ಏನು ಅಂದರೆ ಅದರಲ್ಲಿ ಸೂರಜ್ ಸೋನಿಯವರ ಒಂದು ತ್ಯಾಗ ಇದೆ. ಬರೀ BJPಯ ಮತ ಅಲ್ಲ, JDS ಮತ ಕೂಡ ಸಾಕಷ್ಟು ಬಿದ್ದಿದೆ. ಇದನ್ನು ಎಲ್ಲರೂ ಒಪ್ಕೊಳ್ತಾರೆ, ಇದು ಜನಗಳಿಗೂ ಗೊತ್ತು. ಹೀಗೆ JDS ನಿಷ್ಠೆಯಿಂದ ಚುನಾವಣೆಗೆ ಸ್ಪರ್ಧಿಸಿ ಸೋಲು ಗೆಲುವು ಮುಖ್ಯ ಆಗೋದೇ ಇಲ್ಲ, ಕೆಲಸ ಮುಖ್ಯ ಆಗ್ತದೆ. ಆ ದೃಷ್ಟಿಯಿಂದ ಸೂರಜ್ ಸೋನಿಯವರು ರಾಜಕೀಯವಾಗಿ ಸಾಮಾಜಿಕ ಸೇವೆಯಲ್ಲಿ ಸಕ್ರಿಯರಾಗಿದ್ದಾರೆ. ಹಾಗೆ ಜೊತೆಗೆ ಸೂರಜ್ ಸೋನಿಯವ್ರ ಬಗ್ಗೆ ಹೇಳ್ತಾ ಇರುವಾಗ ತಂದೆಯವರಾದ SJ ನಾಯಕರು, ಚಿಕ್ಕಪ್ಪ RJ ನಾಯಕರ ಬಗ್ಗೆ ಹೇಳಬೇಕು ನಾನು. ಆ ಒಂದು ಕಾಲದಲ್ಲಿ ಸಮಾಜವಾದ ಚಳವಳಿ ಜೋರಾಗಿದ್ದಾಗ ಬಂಗಾರಪ್ಪನವರು ಉತ್ತರ ಕನ್ನಡ ಜಿಲ್ಲೆಗೆ ಬಂದರು. ಆವಾಗ ಬಂಗಾರಪ್ಪನವರ ಅಭಿಮಾನಿಯಾಗಿ ಅವರ ಬೆಂಬಲಿಗರಾಗಿ SJ ನಾಯಕ್ ಅವರು, RJ ನಾಯಕ್ ಅವರು ಬಂಗಾರಪ್ಪನವ್ರ ಜೊತೆಗೆ ನಿಂತರು. ಅಷ್ಟು ಮಾತ್ರವಲ್ಲ, ಬಂಗಾರಪ್ಪನವರ ಮಾರ್ಗದರ್ಶನದಲ್ಲಿ ಹಿಂದುಳಿದವರ ಒಂದು ಜಾಗೃತಿಗೆ ಕಾರಣ ಆಗ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ SJ ನಾಯಕ್, RJ ನಾಯಕ್ ಸಹೋದರರು ತುಂಬ ದೊಡ್ಡ ಕೆಲಸ ಮಾಡಿದರು. SJ ನಾಯಕರು ವೃತ್ತಿಯಿಂದ ಒಬ್ಬ ಅರಣ್ಯಾಧಿಕಾರಿ ಆದರೂ ಕೂಡ ಇಡೀ ಉತ್ತರ ಕನ್ನಡ ಜಿಲ್ಲೆ ಅರಣ್ಯ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲವನ್ನೂ ಕೂಡ ಒಂದು ನಿಯಂತ್ರಿಸ್ತಕ್ಕಂಥ ತಾಕತ್ತನ್ನು ಹೊಂದಿದವರಾಗಿದ್ದರು. ಬಹಳ ದೊಡ್ಡ ಉಪಕಾರವನ್ನು ಆ ಮುಖಾಂತರವಾಗಿ ಸಮಾಜಕ್ಕೆ ಮಾಡಿದ್ದಾರೆ. ದೇವಸ್ಥಾನಗಳಿಗೆ, ಸಾರ್ವಜನಿಕರಿಗೆ, ಬಡವರಿಗೆ, ಕಷ್ಟದಲ್ಲಿದ್ದವರಿಗೆಲ್ಲ ನೆರವಾಗ್ತಕ್ಕಂಥ ಕೆಲಸವನ್ನು SJ ನಾಯಕರು ಮಾಡಿದ್ದಾರೆ. ಒಂದು ದೊಡ್ಡ ಪರಂಪರೆಯಿಂದ ಬಂದಿರತಕ್ಕಂಥ ಸೂರಜ್ ಸೋನಿಯವರು ತಂದೆಗೆ ತಕ್ಕ ಮಗನಾಗಿ ವಿದ್ಯಾವಂತರಾದರೂ ಸರ್ಕಾರಿ ನೌಕರಿಗೆ ಹೋಗದೆ ಸ್ವಂತ ಉದ್ಯೋಗ ಮಾಡಿಕೊಂಡು ಜೊತೆಗೆ ಸಮಾಜ ಸೇವೆಯಲ್ಲಿ ಆಸಕ್ತಿಯನ್ನು ತಂದೆಯಿಂದ, ಕುಟುಂಬದಿಂದ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಸೂರಜ್ ಸೋನಿ ಒಬ್ಬ ಭರವಸೆಯ ನಾಯಕ ಈ ಜಿಲ್ಲೆಗೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಬಯಸ್ತೇನೆ. ಮೊದಲೇ ಹೇಳಿದಾಗೆ ಚುನಾವಣೆಯ ಸೋಲು ಗೆಲುವುಗಳಿಗಿಂತ ಮುಖ್ಯವಾದದ್ದು ಸಲ್ಲಬೇಕಾದದ್ದು. ಇವತ್ತು ನಾವು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಉದ್ಯೋಗ ನೋಡಿಕೊಳ್ಳುವವರ ಕಾಲದಲ್ಲಿ
ನನ್ನ ಉದ್ಯೋಗವನ್ನು ನೋಡಿಕೊಂಡು ರಾಜಕೀಯದನ್ನು ನನಗೇನೂ ಆಗಬೇಕಾಗಿಲ್ಲ, ನಾನು ಸಮಾಜ ಸೇವೆಗಾಗಿ ರಾಜಕೀಯದಲ್ಲಿ ಇದ್ದೇನೆ ಅಂತ ಮಧ್ಯರಾತ್ರಿ ಕರೆದು ಹೋಗೊಡ್ತಕ್ಕಂಥ ಒಂದು ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ಯುವಕರಿದ್ದಾರೆ ಅನ್ನೋ ಅದು ಈ ಜಿಲ್ಲೆಗೆ ಅಸೆಟ್ ಅನ್ನೋ ದೃಷ್ಟಿಯಿಂದ ಸೂರಜ್ ಅವರೇ, ನಾನು ನಿಮ್ಮನ್ನು ನುಡಿಸಿರಿಯ ಬಳಗದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೊನ್ನೆ ಒಂದು ಹೆಣ್ಮಗಳಿಗೆ ಇದೇ ಘಟನೆಯ ನಂತರ ತುಂಬ ಜನ ಮಾಧ್ಯಮಗಳಲ್ಲಿ ಬಂತು, ಪತ್ರಿಕೆಗಳಲ್ಲಿ ಬಂತು, ಎಲ್ಲ ಆಯಿತು. ನೀವು ಮುಂದಾಗಿ ನಿಂತು ನೆರವು ಕೊಡಿಸಿದ್ದೀರಿ. ಈಗ ಕುಮಾರಸ್ವಾಮಿಯವರು ನಿಮಗೆ ಆತ್ಮೀಯರು, ಎಲ್ಲರಿಗೂ ಗೊತ್ತಿತ್ತು. ಅವರ ಪ್ರಯೋಜನವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋಂಥ ಆಲೋಚನೆ ಮಾಡಿದ್ದೀರಿ ಅನ್ನೋದ್ರ ಜೊತೆಗೆ ನಿಮ್ಮ ಸಮಾಜ ಸೇವೆ ವಿವರಗಳನ್ನು ಜನಕ್ಕೆ ಹೇಳಬೇಕು. ಮೊದಲನೇದಾಗಿ ನಿನ್ನೆಯ ಘಟನೆ ಹೇಗಾಯಿತು, ಅದನ್ನು ನೀವು ಹೇಗೆ ಸ್ಪಂದಿಸಿದ್ರಿ, ಕುಮಾರಸ್ವಾಮಿಯವರು ಹೇಗೆ ಸ್ಪಂದಿಸಿದರು, ಆ ಕುಟುಂಬ ಎಷ್ಟು ಸಂತೋಷ ಪಡ್ತು ಅನ್ನೋದನ್ನು ದಯವಿಟ್ಟು ನುಡಿಸಿರಿ ವೀಕ್ಷಕರಿಗೆ ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಮೊದಲನೇದಾಗಿ ನುಡಿಸಿರಿ ತಂಡಕ್ಕೆ ನನ್ನ ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸ್ತೀನಿ. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊನ್ನಾವರದಲ್ಲಿ ಇಷ್ಟು ದೊಡ್ಡ ಸ್ಟುಡಿಯೋ ಮಾಡಿ ಜನ ಉಪಯೋಗ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ, ನಿಮಗೆ ಅಭಿನಂದನೆ. ವಿಶೇಷವಾಗಿ ನನ್ನ ಜೊತೆಗೆ ಇವತ್ತು ಕೂತವರು ನಮ್ಮೆಲ್ಲ ಹಿರಿಯರಾದ ಜಿ ವಿ ಭಟ್ರು. ನಾವೆಲ್ಲರೂ ಅವ್ರನ್ನ ಆದರ್ಶ ಆಗಿ ತಗೊಂಡಿದ್ದೀವಿ. ಈ ವಯಸ್ಸಿನಲ್ಲೂ ಇಷ್ಟು ಲವಲವಿಕೆಯಿಂದ ಇದ್ದಾರೆ ಅಂದರೆ ಅದೇ ನಮ್ಗೆ ಆದರ್ಶ. ಅವ್ರನ್ನ ಯಾವಾಗೂ ನಾವು ಭಾಳ ಹಿರಿಯರಾಗಿ ನೋಡ್ತೀವಿ. ಇವತ್ತು ಅವ್ರ ಜೊತೆ ಕೂತ್ಕೊಂಡು ನಾನು ಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಿನ್ನೆ ನಡೆದ ಘಟನೆ ಬಗ್ಗೆ ಹೇಳಬೇಕು ಅಂದರೆ ಸರ್, ವಿಶೇಷವಾಗಿ ಕುಮಾರಸ್ವಾಮಿಯವರು ಅವರು ಹೃದಯವಂತರು. ಅವರು ನಾನು ಭಾಳ ಸಲ ನೋಡಿದ್ದೀನಿ. ಮುಂದೆ ಯಾರಾದರೂ ಬಂದು ಕಣ್ಣಲ್ಲಿ ನೀರು ಹಾಕಿದ್ರೆ, ಅವ್ರ ಕಷ್ಟಗಳನ್ನು ಹೇಳ್ಕೊಂಡ್ರೆ ಅವ್ರ ಕಣ್ಣಲ್ಲೂ ಕಣ್ಣೀರು ಬರ್ತದೆ. ಅಂಥ ಒಂಥರ ಹೆಣ್ಣು ಹೃದಯ ಇದ್ದಂಥವ್ರು. ಅವರು 16ಕ್ಕೆ ಶಿರೂರಲ್ಲಿ ನ್ಯಾಷನಲ್ ಹೈವೇ ಅಂಕೋಲಾ ತಾಲೂಕಿನ ಶಿರೂರಲ್ಲಿ ದುರ್ಘಟನೆ ನಡೀತದೆ. ನಾವೆಲ್ಲರೂ ತಕ್ಷಣ ಅವರಿಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ. 17-18ನೇ ತಾರೀಕಿಗೆ, 20ನೇ ತಾರೀಕಿಗೆ ಈ ಜಿಲ್ಲೆಗೆ ಪ್ರವಾಸ ಹಾಕೊಂಡು ಘಟನಾ ಸ್ಥಳಕ್ಕೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಎಲ್ಲದನ್ನು ನೋಡಿ ಬಹಳ ನೊಂದಿ ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಪ್ರಯತ್ನ ಮಾಡ್ತಾರೆ. ಅಧಿಕಾರಿಗಳಿಗೂ ಎಲ್ಲರಿಗೂ ಮಾರ್ಗದರ್ಶನ ಕೊಡ್ತಾರೆ. ಆ ಹೋಗುವಂಥ ಸಂದರ್ಭದಲ್ಲಿ ಈ ಜಗನ್ನಾಥ್ ನಾಯ್ಕ್ ಏನು ಕಾಣೆಯಾಗಿದ್ದರು, ಆ ದುರ್ಘಟನೆಯಲ್ಲಿ ಏನು ಕಾಣೆಯಾಗಿದ್ದರು, ಅವ್ರ ಮಕ್ಕಳು ಬಂದು ರಸ್ತೆ ಮೇಲೆ ನಿಂತಿರ್ತಾರೆ. ಬಹುಶಃ ಒಂದು ಕೇಂದ್ರ ಸಚಿವರಾದವರು ಆ ರಸ್ತೆ ಮೇಲೆ ಅವ್ರ ಕಾನ್ವೆ ಹೋಗ್ತಾ ಇರ್ತದೆ. ಆದರೆ ಆ ಹೆಣ್ಣು ಮಕ್ಕಳು ನಿಂತು ಅವ್ರೇನೋ ಹೇಳಬೇಕು ಅಂತ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲಿ ಕಾರ್ ಅಲ್ಲೇ ನಿಲ್ಲಿಸಿ ಇಳಿದು ಬಿಟ್ಟು, ಅಂಥ ದೊಡ್ಡ ವ್ಯಕ್ತಿತ್ವದವರು ಅಲ್ಲಿ ಇಳಿದು ಅವ್ರ ಮಾತುಗಳನ್ನು ಕೇಳೋಕ್ಕೆ ಆರಂಭ ಮಾಡ್ತಾರೆ. ಆ ಹೆಣ್ಮಕ್ಳು ಕೃತಿಕಾ ಮತ್ತು ಪಲ್ಲವಿ ಅಂತ ಜಗನ್ನಾಥ್ ನಾಯ್ಕನ ಮಕ್ಕಳು ಕಣ್ಣಲ್ಲಿ ನೀರಾಕ್ತಾರೆ. ನಮ್ಮ ತಂದೆಯವ್ರ ಬಾಡಿ ಇನ್ನೂ ಸಿಗಲಿಲ್ಲ, ನಾವು ಅವ್ರನ್ನೇ ಅವಲಂಬಿಸ್ಕೊಂಡಿದ್ದೀವಿ ಸರ್, ಕಲ್ತಿದ್ದೀವಿ, ಬಟ್ ನಮ್ಗೆ ಒಂಥರ ಈಗೇನು ಇಲ್ಲ, ದಾರಿಗೆ ಬಂದುಬಿಟ್ಟಿದ್ದೀವಿ ಅಂತ ಕಣ್ಣಲ್ಲಿ ನೀರಾಕಿದಾಗ ಭಾಳ ನೊಂದು ಅವತ್ತು ತಕ್ಷಣ ನನಗೆ ಹೇಳ್ತಾರೆ, ಅವ್ರದ್ದೆಲ್ಲ ಬಯೋಡಾಟಾ ನೀನು ಕಲೆಕ್ಟ್ ಮಾಡು ಮತ್ತು ಕಳಿಸ್ಕೊಡು ಅಂತ, ಮತ್ತು ಅವರಿಗೂ ಭರವಸೆ ಕೊಟ್ಟು ಹೋಗ್ತಾರೆ. ನಾನು ನಿಮಗೆ ಆಶ್ರಯ ಆಗ್ತೀನಿ, ನಿಮಗೆ ಏನಾದರೂ ನೌಕರಿ ಕೊಡಿಸ್ತೀನಿ, ನಿಮ್ಮನ್ನು ಮುಂದೆ ತಗೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಹೋಗ್ತಾರೆ. ನಿನ್ನೆ ಮೊನ್ನೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಫೋನ್ ಮಾಡಿ ಹೇಳ್ತಾರೆ, ಅವ್ರಿಗೆ ನಾನು ಬೆಂಗಳೂರಲ್ಲೋ ಮುಂಬೈಯಲ್ಲೋ ಕೆಲಸ ಕೊಡಿಸ್ಬೋದಿತ್ತು ಇನ್ನೂ ದೊಡ್ಡದು, ಆದರೆ ಊರ ಹತ್ರ ತಾಯಿ ಒಬ್ಬಳೇ ಆಗ್ಬಿಡ್ತಾಳೆ, ಆ ತಾಯಿ ಹತ್ರನೇ ಇರಲಿ ಅಂತ ಕೈಗಾದಲ್ಲೇ ಪ್ರಯತ್ನ ಮಾಡಿದ್ದೀನಿ. ಕೈಗಾದಲ್ಲಿ BHEL ಅವ್ರದ್ದು 5ನೇ ಮತ್ತು 6ನೇದೇನು ಪ್ಲ್ಯಾಂಟ್ ಅಲ್ಲಿ ಬರ್ತಾ ಇದೆ ಕೈಗಾದಲ್ಲಿ ನ್ಯೂಕ್ಲಿಯರ್ ಪ್ರಾಜೆಕ್ಟ್, ಅದರಲ್ಲಿ BHEL ವರ್ಕ್ ನಡೀತಾ ಇದೆ. ಆ BHEL ಅಡಿಯಲ್ಲಿ ದೊಡ್ಡ ಕಂಪ್ನಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾನು ಅವ್ರಿಗೆ ಕೆಲಸ ಕೊಟ್ಟು ಆರಂಭ ಮಾಡ್ತೀನಿ, ತಕ್ಷಣ ಅವ್ರಿಗೆ ಹೋಗಿ ಹೇಳು ಮತ್ತು ಅವ್ರ ಕೆಲಸಕ್ಕೆ ಜಾಯ್ನ್ ಆಗೋಕ್ಕೆ ಹೇಳು ಅಂತ ಹೇಳಿದ್ರು. ಆವಾಗ ನಾನು ಹೇಳಿದೆ, ಸರ್ ಇಲ್ಲ, ಮತ್ತೊಂದು ಮಗಳಿಗೆ ಈಗ ರಾಜ್ಯ ಸರ್ಕಾರದವರು ಅಂದರೆ ಇಲ್ಲಿಯ ಸಚಿವರು ಮಂಕಾಳು ಇದ್ದರು, ಆ ಟೂರಿಸಮ್ ಡಿಪಾರ್ಟ್ಮೆಂಟಲ್ಲೇನೋ ಕಾಂಟ್ರಾಕ್ಟ್ ಬೇಸಿಸ್ದು ಕೆಲಸ ಕೊಟ್ಟಿದ್ದಾರಂತೆ. ಆಯಿತು, ಅದು ಅವ್ರ ಇಚ್ಛೆ. ಈಗ ಒಂದು ಮಗಳು ಕೊಟ್ಟಿದ್ದಾರೆ ಅಂದರೆ ಇನ್ನೊಂದು ಮಗಳಿಗೆ ನಾವು ನೀನು ತಕ್ಷಣ ಹೋಗಿ ಸೇರಿಸು ಅನ್ನೋದು ಹೇಳಿದ್ರು. ನಾನು ತಕ್ಷಣ ನಮ್ಮ ಪಕ್ಷದ ಲೀಡರ್ಸ್ನೆಲ್ಲ ಕರ್ಕೊಂಡೋಗಿ ಅವ್ರ ತಂದೆದ್ದು ಕಾರ್ಯ ಮಾಡ್ತಾಯಿದ್ರು, 45 ದಿನದೊಳಗೆ ಮಾಡಬೇಕಾದ್ರಿಂದ ಅದನ್ನು ಮಾಡ್ತಾಯಿದ್ರು. ನಾನು ಅಲ್ಲಿ ಹೋದೆ ಇದೆಲ್ಲ ಹೇಳಿದಾಗ ಅವ್ರು ಭಾಳ ಅವ್ರಿಗೆ ಖುಷಿ ಆಯಿತು. ಅವ್ರಿಗೇನೋ ಒಂದು ಜೀವನ ಕಂಡ್ಕಂಡಂಗೆ ಆಯಿತು. ಅವರ ತಾಯಿನೂ ಪಾಪ ಕಣ್ಣಲ್ಲಿ ನೀರು ಹಾಕಿದ್ಲು.
ನಾನು ಎಲ್ಲದು ವಿವರವಾಗಿ ಹೇಳಿದ ಕೂಡ ತಕ್ಷಣ ಒಪ್ಕೊಂಡ್ರು. ಮತ್ತು ಎಷ್ಟು ಹೃದಯವಂತ ನಮ್ಮ ಶ್ರೀಮಾನ್ ಎಚ್ ಡಿ ಕುಮಾರಸ್ವಾಮಿ ಅವರು ಅಂದರೆ, ನಾನು ತಕ್ಷಣ ಅವ್ರು ಡೆಲ್ಲಿಲಿದ್ದರು, ನಾನು ಫೋನ್ ಮಾಡಿದೆ, ಇಲ್ಲಿ ನಾನು ಅವ್ರ ಮನೆಗೆ ಬಂದಿದ್ದೀನಿ ಸರ್, ಇಲ್ಲ ನಾನು ಮಾತಾಡ್ತೀನಿ, ನಾನು ಹೇಳ್ತೀನಿ ಅಂತ ಹೇಳಿ ಫೋನ್ ಕೊಡು ಅಂದರು. ನಾನು ಫೋನ್ ಕೊಟ್ಟದ್ದೇ ಆ ಹೆಣ್ಣುಮಗಳು ಪಾಪ ನೀವೇ ನಮ್ಗೆ ದಾರಿದೀಪ ಅನ್ನೋ ಮಾತು ಹೇಳಿದ್ರು. ನಮಗೆಲ್ಲ ಭಾಳ ಹೃದಯ ತುಂಬಿ ಬಂತು. ನಾವು ಎಂಥ ನಾಯಕತ್ವ ಜೊತೆಗೆ ಗುರ್ಸ್ಕೊಂಡಿದ್ದೀವಲ್ಲ, ನಮ್ಮ ಜೀವನ ಸಾರ್ಥಕ ಆಯಿತು ಅಂತ. ಯಾಕಂದರೆ 16ನೇ ತಾರೀಕು ಘಟನೆ ನಡೀತದೆ, ನಾನು ಆಮೇಲೆ ಅವ್ರಿಗೆ ಫೋನ್ ಮುಖಾಂತರ ಹೇಳ್ತೀನಿ, ಅವ್ರು ಅದನ್ನ ಅರ್ಥ ಮಾಡ್ಕೊಂಡು ತಕ್ಷಣ ಬರ್ತಾರೆ. ಅವ್ರು ಬಂದ ಮೇಲೆ ಕಾರ್ಯಾಚರಣೆ ವೇಗ ಹೆಚ್ಚಾಗ್ತದೆ. ನಂತರ ಮುಖ್ಯಮಂತ್ರಿಗಳು ಬರ್ತಾರೆ. ಅದಾದ ಮೇಲೆ ಏನು ನುಡಿದಂತೆ ನಡೆದ ಕುಮಾರಸ್ವಾಮಿ ಅವರು ಇವತ್ತು ಅವತ್ತು ಹೇಳ್ತಾರೆ, ಅದನ್ನು ಮಾಡಿ ತೋರಿಸಿದ್ದಾರೆ. ಇದು ಕುಮಾರಸ್ವಾಮಿ ಅವ್ರ ದೊಡ್ಡ ಗುಣ. ನಾನು ಈ ಸಂದರ್ಭದಲ್ಲಿ ನಾನು ಈ ನುಡಿಸಿರಿ ಪರವಾಗಿ ಮತ್ತು ಉತ್ತರ ಕನ್ನಡ ಸಮಸ್ತ ಜನತೆ ಪರವಾಗಿ ಮತ್ತು ನನ್ನ ಮೈತ್ರಿ ಪಕ್ಷವಾದ BJP ಅವ್ರ ಪರವಾಗಿ, ಸಂಸದರ ಪರವಾಗಿ, ಸಂಸದರಾದ ಕಾಗೇರಿಯವ್ರ ಪರವಾಗಿ ಕುಮಾರಸ್ವಾಮಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಭಗವಂತ ಕುಮಾರಸ್ವಾಮಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇಂಥ ಬಡವರಿಗೆ ಉಪಕಾರ ಮಾಡುವಂಥ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತುಂಬ ಸಂತೋಷ. ಈಗ ಕಾಗೇರಿ ಅವರು ನೀವು ಒಟ್ಟೊಟ್ಟಿಗೆ ಇದ್ದೀರಿ, ಈ ಕುಮಾರಸ್ವಾಮಿ ಅವರು ನಿಮ್ಮ ಜೊತೆಗಿದ್ದಾರೆ, ಕಾಗೇರಿ ಸಂಸದರಾಗಿದ್ದಾರೆ, ಸೆಂಟ್ರಲ್ ಮಿನಿಸ್ಟರ್. ಜಿಲ್ಲೆ ಬಗ್ಗೆ ನಿಮ್ಮದೇನಾದ್ರು ಕನಸುಗಳು ಈಗಾಗಲೇ ಆಲೋಚನೆ ಮಾಡಿರ್ತೀರಿ, ನೀವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಏನಾದರೂ ಇದ್ದರೆ ಹೇಳಿ. ಜನ ತುಂಬ ಪ್ರೀತಿಯಿಂದ ಅದನ್ನು ಸ್ವಾಗತ ಮಾಡ್ತಾರೆ. ಸರ್, ಹಂಗೆ ನೋಡೋಕ್ಕೋದ್ರೆ ನಮ್ಮ ಅದೃಷ್ಟ. ನಾನು ಆ್ಯಕ್ಚುಲಿ ನೀವು ಕೇಳಬೇಕಾದ್ರೂ ಹೇಳಿದ್ರಿ ನಿಮ್ಮದು ಮೊದಲು ಹಿನ್ನೆಲೆ ಬಗ್ಗೆ ಹೇಳಿ ಅಂತೆ. ನಾನು ಹಂಗೆ ನೋಡಿದ್ರೆ ತಂದೆಯವರು ಸಕ್ರಿಯವಾಗಿ ರಾಜಕೀಯದಲ್ಲಿ ಬಂದರು. ಅವ್ರು ಮೊದಲೇ ಅರಣ್ಯ ಅಧಿಕಾರಿ ಇದ್ದು ಅವ್ರ ಕುಟುಂಬದವ್ರನ್ನ ಸಾಕಷ್ಟು ಮುಂತರುವಂಥ ಪ್ರಯತ್ನ ಮಾಡಿದ್ದಾರೆ. ನಂತರ ಅವರು ರಾಜಕೀಯಕ್ಕೆ ಬಂದರು. ಇವೆಲ್ಲ ಹಿನ್ನೆಲೆಯಲ್ಲಿ ಬಂದಂಥವನು. ನಾನು MBA ಪದವೀಧರ ಆದಾಗ ನನಗೆ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಬಾಳಿಗ ಕಾಲೇಜಲ್ಲಿ ತಗೊಂಡ್ರು. BBA ಸೆಕ್ಷನ್ ಹೆಡ್ ಆಗಿ ಡೈರೆಕ್ಟ್ರಾಗಿ 9 ವರ್ಷ ಸೇವೆ ಸಲ್ಲಿಸಿದೆ. ಆಮೇಲೆ ಯಾಕೋ ಏನೋ ರಾಜಕೀಯವಾಗೇ ಸಮಾಜ ಸೇವೆಯಲ್ಲೇ ಮುಂದೆ ಬರಬೇಕು ಅಂತ ನನ್ನ ಮನಸ್ಸಲ್ಲಿ ಇತ್ತೋ ಏನೋ ಗೊತ್ತಿಲ್ಲ. ಪ್ರಭಾವಿ ನಾಯಕರೊಬ್ಬರು ನನ್ನ ಕರೆದ್ರು, ನಾನು ಅದರಲ್ಲಿ ರಾಜಕೀಯವಾಗಿ ಧುಮುಕಿದೆ. ಬಂದ ಮೇಲೆ ಇದೆ ಈ 3 ಚುನಾವಣೆ ನಿಂತೆ. ಇದೇನೋ ನನ್ನ ಅದೃಷ್ಟನೋ ಏನೋ ನನಗೆ ಗೆಲ್ಲಕ್ಕಾಗಲಿಲ್ಲ. ಆದರೆ 23 ಚುನಾವಣೆಯಲ್ಲಿ ನನಗೆ ಅರ್ಥ ಆದದ್ದು ಸತ್ಯ ಅಂದರೆ, ನಾನು ಈ ಕ್ಷೇತ್ರದಲ್ಲಿ ಜನರ ವಿಶ್ವಾಸ ಗಳಿಸ್ಕೊಂಡಿದ್ದೀನಿ. 60,000 ಹತ್ರ ಮತ ತಗೊಳ್ಳೋ ಮುಖಾಂತರ. ಯಾಕಂದರೆ ನಾನು ನಿಂತಾಗ ಎಲ್ಲರೂ ಹೇಳಿದ್ರು JDS ಅಲ್ಲಿ ಈ ಭಾಗದಲ್ಲಿ ಎಷ್ಟು ಮತ ಬರ್ತದೆ, ಯಾಕಂದರೆ ಇಲ್ಲಿ ವೋಟ್ ಬ್ಯಾಂಕ್ ಇದೆ JDSದು, ಆದರೆ ಈ ಮಟ್ಟಕ್ಕೆ ವೋಟ್ ಹೆಂಗೆ ತಗೊಳಕ್ಕಾಗ್ತದೆ ಅನ್ನೋದು ಎಲ್ಲರೂ ಮಾತಾಡಿದರು. ಒಂದು ಕುಮಾರಸ್ವಾಮಿ ಅವರ ಆಶೀರ್ವಾದ, ಅವ್ರ ಪಕ್ಷದ ಒಂದು ಬೆನ್ನೆಲುಬಾಗಿ ಕ್ಷೇತ್ರದಲ್ಲಿ ಮತದಾರರಿದ್ದಾರೆ. ಅದ್ರ ಜೊತೆಗೆ ನನ್ನ ಗೆಳೆಯರ ಬಳಗದವರು ಅಪಾರ ಸಂಖ್ಯೆಯಲ್ಲಿದ್ದಾರೆ. ಅದ್ರ ಜೊತೆಗೆ ನಾನು ಇವತ್ತುವರೆಗೂ ನನ್ನ ರಾಜಕೀಯ ಜೀವನದಲ್ಲಿ ನನ್ನ ಮನೆಗೆ ಬಂದವ್ರಿಗೆ ಯಾವಾಗೂ ಯಾವ ಜಾತಿ ಯಾವ ಪಾರ್ಟಿ ಅಂತ ನಾನು ಕೇಳೋದಿಲ್ಲ. ನ್ಯಾಯ ಅನ್ಯಾಯ ಬಡವ್ರಿಗೆ ಉಪಕಾರ ಮಾಡಬೇಕು, ಇಷ್ಟೇ ನನಗೆ ಗೊತ್ತಿರೋದು. ಅದರಲ್ಲೂ ಯುವಕರಿಗೆ ಭಾಳ ನಾನು ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ. ನನ್ನ ಈ ಕ್ಷೇತ್ರದಲ್ಲೇ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯುವಕರು ನನ್ನ ಪರವಾಗಿ ಭಾಳ ಪ್ರೀತಿಯಿಂದ ನೋಡ್ಕೊತಾರೆ. ನನ್ನನ್ನು ಒಂದು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂದರೆ ಯುವಕರಿಗೆ ಭಾಳ ದೊಡ್ಡ ಒಂದು ಅವರ ಒಂದು ಸಪೋರ್ಟಿಂದನೇ ನಾನು ಈ ಮಟ್ಟಕ್ಕೆ ಬೆಳೆದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇಷ್ಟೆಲ್ಲ ಬೆಳೆದು ಬಂದು ನಾನು ಮೊನ್ನೆ ಒಂದು ಕೇವಲ 600 ಓಟಲ್ಲಿ ಸೋಲು ಅನುಭವಿಸಬೇಕಾಯ್ತು. ಯಾಕೆ ಸೋತೆ ಅನ್ನೋದು ಜನರಿಗೆ ಎಲ್ಲರಿಗೂ ಗೊತ್ತಿದೆ. ಏನೇನಾಯಿತು ಆ ಕೊನೆ ಗಳಿಗೆಯಲ್ಲಿ ಅಂತ ಎಲ್ಲರಿಗೂ ಗೊತ್ತಿದೆ. ಮುಂದೆ ಕಾಲ ನಿರ್ಣಯ ಮಾಡ್ತದೆ ಅದು ಯಾಕೆ ಏನಾಯಿತು ಅಂತ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಆದರೆ ಜನ ಆ ಮಟ್ಟಕ್ಕೆ ನಾನು ಬೆಳೆಸಿದ್ರಲ್ಲ, ನಾನು JDS ಅಲ್ಲಿದ್ದರೂ 60,000 ಮತದ ಹತ್ರ ತಂದು ಕೊಟ್ರಲ್ಲ, ಗೆಲ್ಲಕ್ಕಾಗಿಲ್ಲ. ಅದೊಂದು ಮಾತ್ರಕ್ಕೆ ಜನ ನನ್ನನ್ನು ಪ್ರೀತಿ ತೋರಿಸೋದಕ್ಕೆ ನಾನು ಆ ಋಣ ತೀರಿಸ್ಬೇಕಲ್ಲ, ಅದಕ್ಕಾಗಿ ನಾನು ತೀರ್ಮಾನ ಮಾಡಿದ್ದೀನಿ. ಇದೇನು ಸೋಲು ಗೆಲುವು ಈ ಚುನಾವಣೆ, ನಾನು ಜನರ ಜೊತೆಗಿರಬೇಕು, ಜನರ ವಿಶ್ವಾಸ ಗಳಿಸಿದ್ದೀನಿ, ಜನರ ಕಷ್ಟದಲ್ಲಿ ಬರಬೇಕು, ಜನಕ್ಕೆ ಸ್ಪಂದಿಸಬೇಕು, ಬಡವ್ರ ಪರವಾಗಿರಬೇಕು, ಶಿಕ್ಷಣದ ಪರವಾಗಿರಬೇಕು, ಯುವಕರ ಪರವಾಗಿರಬೇಕು, ರೈತರ ಪರವಾಗಿರಬೇಕು, ಮೀನುಗಾರ ಪರವಾಗಿರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದ್ರ ಪ್ರಕಾರನೇ ಇರ್ತೀನಿ. ಕುಮಾರಸ್ವಾಮಿಯವ್ರಿಗೂ ನನ್ನ ಬಗ್ಗೆ ನನ್ನ ಮನಸ್ಸಿನ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ದೀನಿ. ಈ ಕ್ಷೇತ್ರ ಈ ಜಿಲ್ಲೆ ನಾವು ಬೆಳೆಸಬೇಕು ಅಂದರೆ ಒಂದು ಕೃಷಿಯಲ್ಲಿ, ಒಂದು ಮೀನುಗಾರಿಕೆಯಲ್ಲಿ, ಮತ್ತೊಂದು ಪ್ರವಾಸೋದ್ಯಮದಲ್ಲಿ ಇದ್ರ ಬಗ್ಗೆ ಒತ್ತು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಕುಮಾರಸ್ವಾಮಿ ಅವ್ರಿಗೆ ಸಾಕಷ್ಟು
ಭಾಳಷ್ಟು ಐಡಿಯಾಗಳಿದೆ. ಮುಂದೊಂದು ದಿನದಲ್ಲಿ ಅವರು ರಾಜ್ಯ ನಾಯಕರಾಗಿ ಬಂದೇ ಬರ್ತಾರೆ, ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಆ ಸಂದರ್ಭದಲ್ಲಿ ಅಥವಾ ಈಗಿದ್ದಾಗೂ ಕೇಂದ್ರ ಸಚಿವರು ಇದ್ದಾಗೂ ಈಗಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹಿರೇಗುತ್ತಿಯಲ್ಲಿ KIADBದು 1900 ಎಕರೆ ಇದೆ. ನಾನು ವಿನಂತಿ ಮಾಡ್ತೀನಿ, ಒಂದು ಈಗ ರಾಜ್ಯ ಸರ್ಕಾರದವ್ರಿಗೆ ವಿನಂತಿ ಮಾಡ್ತೀನಿ, ಒಂದು ಏನಾದರೂ ಅಲ್ಲೊಂದು ಇಂಡಸ್ಟ್ರಿ ಹಾಕೋಕ್ಕಾಗೋದಿಲ್ಲ, ಆ ರೈತರಿಗೆ ವಾಪಸ್ ಆದರೂ ಕೊಡಿ. ಕರೆಕ್ಟ್. ಇದು ಯಾವ ಅನ್ಯಾಯ ಇದು? 1900 ಎಕರೆ ಇದೆ, ಹಾಗೆ ಬಿದ್ಕೊಂಡಿದೆ. ಒಂದು ರೈತರು ಪಾಪ, ರೈತರು 3-4 ರೂಪಾಯಿ ಕೊಟ್ಟು ಸರ್ಕಾರ ಕೊಟ್ಟು ಜಮೀನು ತಗೊಂಡಿದ್ದಾರೆ. ರೈತರಿಗಾದ್ರೂ ವಾಪಸ್ ಕೊಡಿ, ಇಲ್ಲಾಂದ್ರೆ ಅದನ್ನು ಅಭಿವೃದ್ಧಿಪಡಿಸೋದಿದ್ರೆ ರಾಜ್ಯ ಸರ್ಕಾರದವ್ರು ಬರೀಲಿ. ಕೇಂದ್ರ ಸರ್ಕಾರದವ್ರಿಗೆ ನಾನು ಕುಮಾರಸ್ವಾಮಿ ಅವ್ರ ಮುಖಾಂತರ, ಸನ್ಮಾನ್ಯ ಎಲ್ಲರ ನಾಯಕರಾದ ಮೋದಿ ಅವ್ರಿಗೆ ಹೇಳಿಸೋ ಮುಖಾಂತರ ಮತ್ತು ಕಾಗೇರಿಯವ್ರ ಮುಖಾಂತರನೂ ಹೇಳಿಸೋ ಮುಖಾಂತರ ಇಲ್ಲೊಂದು ಬೃಹತ್ ಕೈಗಾರಿಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ, ಇಕೋ ಫ್ರೆಂಡ್ಲಿ ಪ್ರಾಜೆಕ್ಟ್ ತರುವಂಥದ್ದು ನಾವು ಮಾಡ್ತೀವಿ. ಅದು ಆಗಬೇಕು. ಅದ್ರ ಜೊತೆಗೆ ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಬೇಕು. ನನಗೆ ವಿಶೇಷವಾಗಿ ನನ್ನ ಒಂದು ಭಾವನೆ ಇರೋದು ಟ್ರೋಮಾ ಸೆಂಟ್ರ್ ಇಮಿಡಿಯೇಟ್ ಆಗಬೇಕು. ಯಾಕಂದರೆ NH66 ಇಲ್ಲಿ ಆಲ್ಮೋಸ್ಟ್ 100-150 ಕಿಲೋಮೀಟರ್ಸ್ ಟ್ರಾವೆಲ್ ಆಗ್ತದೆ. ಒಂದು ಇಮ್ಮಿಡಿಯೇಟ್ ಆಕ್ಸಿಡೆಂಟ್ ಆದಾಗ ಇಮ್ಮಿಡಿಯೇಟ್ ಫೆಸಿಲಿಟಿ ಅನ್ನೋದೇನಿಲ್ಲ. ಅದಕ್ಕೆ ಯಲ್ಲಾಪುರದಲ್ಲೊಂದು, ಕುಮಟಾದಲ್ಲೊಂದು ಟ್ರೋಮಾ ಸೆಂಟರ್ ಆದರೆ ಅದು ಎಷ್ಟೋ ಸಾವು ನೋವನ್ನು ನಾವು ನಿಲ್ಲಿಸ್ಬೋದು ಅಂತ ನನ್ನ ಭಾವನೆ. ಇದ್ರ ಜೊತೆಯಲ್ಲಿ ಉದ್ಯೋಗ ಅವಕಾಶ ಭಾಳ ಇಲ್ಲಿ ಕಡಿಮೆ ಇರೋದ್ರಿಂದ ಇಲ್ಲಿ ಉದ್ಯೋಗ ಮೇಳಗಳು ಅಥವಾ ಇಂಥದ್ದು, ಅಥವಾ ಮತ್ತು ಈ ಟೂರಿಸಮಲ್ಲಿ ಡೆವಲಪ್ ಮಾಡೋದು ಮತ್ತು ಮೀನುಗಾರಿಕೆಯಲ್ಲೂ 400-500 ಕೋಟಿ ವ್ಯವಹಾರ ಆಗ್ತಾಯಿದೆ, ಮೀನುಗಾರಿಕೆಯಲ್ಲಿ ಆಗ್ತಾಯಿದೆ. ಇದು ಕನಿಷ್ಠ 1,000-1,500 ಕೋಟಿವರೆಗೂ ಒಂದು ವರ್ಷಕ್ಕೆ ತಗೊಂಡೋದ್ರೆ ಕನಿಷ್ಠವಾಗಿ ಮೀನುಗಾರಿಕೆ ಬೆಳೀತದೆ. ಇದೆಲ್ಲ ದೃಷ್ಟಿ ಇಟ್ಕೊಂಡು ನಾನು ಕಾಗೇರಿಯವ್ರ ಜೊತೆಗೆ ಮತ್ತು ಕುಮಾರಸ್ವಾಮಿ ಅವ್ರ ಜೊತೆಗೆ ನಿರಂತರವಾಗಿ ನಿಂತು ಏನಾದರೂ ಮಾಡಬೇಕನ್ನೋ ಪ್ರಯತ್ನ ಇದೆ. ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತುಂಬ ಸಂತೋಷ. ವಿದ್ಯಾವಂತರಾಗಿರ್ತಕ್ಕಂಥವ್ರು, ತುಂಬ ಓದಿರ್ತಕ್ಕಂಥವ್ರು, ರಾಜಕೀಯದಿಂದ ನನಗೆ ಏನೂ ಬೇಡ, ನನ್ನ ಜೀವನದಲ್ಲಿ ನಾನು ಸ್ವಂತ ಕಾಲ ನಿಂತಿದ್ದೇನೆ ಹೇಳುವಂಥ ತಮ್ಮಂಥವರು ರಾಜಕೀಯಕ್ಕೆ ಬಂದರೆ ಮಾತ್ರ ಇಂಥ ಒಳ್ಳೆ ವಿಚಾರಗಳು ಬರ್ತದೆ. ರಾಜಕೀಯದ ಗುಂಪುಗಳು, ರಾಜಕೀಯ ಏನೂ ಕೂಡ ಎಲ್ಲವನ್ನೂ ಮರೆತು ಕೂಡ ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ತಾವು ಕೆಲಸ ಮಾಡ್ತೀರಿ ಅನ್ನೋಂಥ ವಿಶ್ವಾಸ ಇದೆ. ತಮ್ಮನ್ನು ಬೆಂಬಲಿಸಬೇಕು, ಎಲ್ಲರೂ ಕೂಡ ಕಾಂಗ್ರೆಸ್ಸಿಗರು ಬೆಂಬಲಿಸಬೇಕು, BJPಯವರು ಸಹಜವಾಗಿ ಬೆಂಬಲಿಸ್ತಾರೆ. ಒಂದು ಬಾಂಧವ್ಯವನ್ನು ನಗದೀಕರಿಸ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಕುಮಾರಸ್ವಾಮಿಯವರು ಅವರ ಹೃದಯ ಚಿಕಿತ್ಸೆ ಮಾಡಿಸಿಕೊಂಡ ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮ ಆಮಂತ್ರಣಕ್ಕೆ ಕುಮಟಾಕ್ಕಾಗಿ ಬಂದರು. ಆವಾಗಲೇ ಲೆಕ್ಕ ಹಾಕಿದೆ ನಾನು, ಸೋನಿಯವ್ರ ಬಗ್ಗೆ ತುಂಬ ಪ್ರೀತಿ ಇದೆ ಕುಮಾರಸ್ವಾಮಿಯವರಿಗೆ ಅನ್ನುವಂಥದ್ದು. ಬಂದರು, ಪ್ರಚಾರ ಮಾಡಿದರು. ಚುನಾವಣೆಯ ಸೋಲು ಗೆಲುವು ಬಿಟ್ಬಿಡಿ, ನೀವು ನಶೀಬ ಇದ್ದರೆ ಆಗ್ತೀರಿ, ಜನಕ್ಕೆ ಪ್ರಯೋಜನ ಇಲ್ಲದಿದ್ದರೂ ಕೂಡ ನಗದೀಕರಿಸ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ನಿಮಗಿದೆ. ಜನ ಪ್ರೀತಿ ಇಟ್ಟಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಎಲ್ಲೇ ಹೋಗಲಿ, ಹೊನ್ನಾವರ ಕುಮಟಾದಲ್ಲಂತೂ ಪ್ರತಿ ಮನೆಯಲ್ಲಿ ಸೂರಜ್ ಸೋನಿಯವರ ಹೆಸರು ಎಲ್ರಿಗೂ ಗೊತ್ತಿದೆ. ಅವ್ರು ಯಾರು, ಏನು ಮಾಡಬಲ್ಲರು, ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗೆ ಚಲಾವಣೆಯಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಬಳಸ್ಕೊಳ್ಳೋದು, ರಾಜಕೀಯದಲ್ಲಿ ಒಂದು ಮೌಲ್ಯ ಇರ್ತಕ್ಕಂಥ ನಾಯಕತ್ವ ಬೆಳೆಸ್ಕೊಳ್ಳೋದು ಭಾಳ ದೊಡ್ಡ ಸಂಗತಿ. ಅದನ್ನು ನೀವು ಮಾಡ್ಕೊಂಡಿದ್ದೀರಿ ಅನ್ನೋ ಕಾರಣಕ್ಕಾಗಿ ನಾನು ನುಡಿಸಿರಿ ವತಿಯಿಂದ ಅಭಿನಂದಿಸೋಕೆ ಬಯಸ್ತೇನೆ. ನೀವು ಇನ್ನು ಜಿಲ್ಲೆಯ ಯುವಕರಿಗೆ ಈಗ ನೀವು ಹೇಳಿದಂಥ ಮಾತನ್ನೇ ಹೇಗೆ ಅವರು ಆಸಕ್ತಿ ವಹಿಸಬೇಕು, ರಾಜಕೀಯ ಹೇಗೆ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸ್ಬೋದು ಅನ್ನೋದಕ್ಕೆ ಒಂದು 2-3 ನಿಮಿಷದಲ್ಲಿ ಹೇಳಿ ಈ ಸಂದರ್ಶನವನ್ನು ನಾವು ಮುಗಿಸೋಣ. ಸರ್, ವಿಶೇಷವಾಗಿ ನಮ್ಮ ಯುವಕರಿಗೆ ನಾನು ಹೇಳಬೇಕು ಅಂದರೆ, ಈ ಜಿಲ್ಲೆ ಫಲವತ್ತಾದ ಭೂಮಿ ಇದು. ಈ ಜಿಲ್ಲೆಯಲ್ಲಿ ಎಲ್ಲದೂ ಇದೆ, ಆದರೆ ಅದು ಸರಿಯಾಗಿ ನಡ್ಸ್ಕೊಂಡು ಹೋಗ್ಬೇಕು. ಈ ಜಿಲ್ಲೆಯಲ್ಲಿ ಎಲ್ಲದೂ ಇದೆ ಅಂತ ದೊಡ್ಡ ದೊಡ್ಡ ಕೈಗಾರಿಕೆ ಬಂದರೂ ಆಗೋದಿಲ್ಲ. ಈ ಜಿಲ್ಲೆಯಲ್ಲಿ ನಾವು ಹೇಗೆ ಅಂದರೆ ಈ ಎನ್ವಿರಾನ್ಮೆಂಟಲ್ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಹೋಗಬೇಕಾದದ್ದು. ಹಾಗಾಗಿ ವಿಶೇಷವಾಗಿ ನಾ ಯುವಕರ ಗಮನ ಹರಿಸೋದು ಯಾವುದಕ್ಕೆ ಅಂದರೆ, ನೀವು ಟೂರಿಸಮ್ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಡಿ. ಟೂರಿಸಮಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ ಇದೆ. ಇವತ್ತು ವಿಶೇಷವಾಗಿ ಹೊನ್ನಾವರದ ಬಗ್ಗೆ ಹೇಳಬೇಕು ಅಂದರೆ, ಹೊನ್ನಾವರ ಒಂಥರ ಫೋಟೋಶೂಟ್ ಸೆಂಟರ್ ಆಗಿಬಿಟ್ಟಿದೆ ಯಾಕೆಂದರೆ ಒಂದು ಹೊನ್ನಾವರದಲ್ಲಿ ಎಲ್ಲದೂ ಸಿಗ್ತದೆ. ಬ್ಯಾಕ್ ವಾಟರ್ ಸಿಗ್ತದೆ, ಇಲ್ಲೇ ಪಕ್ಕದಲ್ಲಿ ಹೋದರೆ ಒಳ್ಳೆ ಬೀಚ್ ಸಿಗ್ತದೆ, ಕಾಸರಗೋಡು ಬೀಚು, ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಸ್ವಲ್ಪ ಆ ಕಡೆ ಹೋದರೆ ಗೋಕರ್ಣ ಸಿಗ್ತದೆ, ಮುರುಡೇಶ್ವರ ಸಿಗ್ತದೆ. ಹಾಗಾಗಿ ಹೊನ್ನಾವರ ಸೆಂಟರ್ ಆಗಿದೆ. ಈ ರೀತಿ ಆ ಬ್ರ್ಯಾಂಡಿಂಗನ್ನು ಯುವಕರು ಮಾಡಬೇಕು. ಇವತ್ತೆಲ್ಲ ನೀವು ಡಿಜಿಟಲ್ ವರ್ಲ್ಡಲ್ಲೇ ಇದ್ದೀರಿ, ಯಾವಾಗ ನೋಡ್ರೂ ವಾಟ್ಸಪ್ಪಲ್ಲಿ ಇರ್ತೀರಿ. ಯಾಕೆ ನಮ್ಮ ಯುವಕರಿಗೆ ನಾನು ಒಂದು ಕರೆ ಮಾಡ್ತೀನಿ, ಈ ಟೈಮನ್ನು
ಕನ್ಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡಿ ನಮ್ಮ ಜಿಲ್ಲೆಯನ್ನು ಬ್ರ್ಯಾಂಡಿಂಗ್ ಮಾಡಿ, ಎಂಥ ಅದ್ಭುತ ನೇಚರ್ ಇರುವಂಥ ಈ ಜಿಲ್ಲೆ, ಇದಕ್ಕೆ ಫೆಸಿಲಿಟಿ ಕೊಡುವಂಥದ್ದು ಮಾಡಿ. ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಆ ಕಲ್ಪನೆ ಇಲ್ದಿದ್ರೆ ನೀವು ಇವತ್ತು ಸೋಷಲ್ ಮೀಡಿಯಾದಲ್ಲಿ ಅವೆಲ್ಲ ಮುಂತರುವಂಥ ಪ್ರಯತ್ನ ಮಾಡಿ. ಖಂಡಿತವಾಗೂ ಅವ್ರು ಅರ್ಥ ಮಾಡ್ಕೊಂಡು ಮುಂದೆ ಬರ್ತಾರೆ ಅಂತೆಲ್ಲೋ ನನ್ನ ನಂಬಿಕೆ. ನಾವು ನೇಚರನ್ನು ಬಹಳ ಚೆನ್ನಾಗಿ ನೋಡ್ಕೊಂಡು ಹೋದಂಥವ್ರು. ಇಲ್ಲಿ ಬಹಳ ವಿಶೇಷ ಅಂದರೆ ಹಲಕ್ಕಿ ಸಮಾಜ ಇದೆ, ಅವರು ಇಲ್ಲಿಯ ಸಂಪ್ರದಾಯ ಇಟ್ಕೊಂಡಂಥವ್ರು. ಅವರ ಸುಗ್ಗಿ ಕುಣಿತ, ಅವ್ರದ್ದು ಆ ಕಲ್ಚರಲ್ ಆ್ಯಕ್ಟಿವಿಟಿ ಭಾಳ ಅದ್ಭುತ, ಅದನ್ನು ಪ್ರಮೋಟ್ ಮಾಡುವಂಥದ್ದು ಮಾಡಿ. ಯಕ್ಷಗಾನನ ಉಳಿಸ್ಕೊಂಡವರು ಹವ್ಯಕ ಸಮಾಜದವರು, ಅದನ್ನು ನಾವು ಉಳಿಸ್ಕೊಳ್ಳೋವಂಥ ಪ್ರಯತ್ನ ಮಾಡೋಣ. ಇಂಥದ್ದೆಲ್ಲ ಮಾಡಿಬಿಟ್ಟು ಮತ್ತು ಮೀನುಗಾರಿಕೆ, ಅಗ್ರಿಕಲ್ಚರ್, ಇದಿಷ್ಟಕ್ಕೆ ನಮ್ಮ ಯುವಕರು ಒತ್ತು ಕೊಟ್ಟರೆ ಖಂಡಿತವಾಗೂ ಈ ಜಿಲ್ಲೆ ನಾವೇ ಸ್ಟ್ರಾಂಗ್ ಆಗ್ಬೋದು. ನಮ್ಗೆ ಯಾರೋ ಬೇರೆಯವ್ರು ಬೇಕಂತಿಲ್ಲ, ಸರ್ಕಾರ ಸವಲತ್ತು ಬೇಕು ಅಂತಿಲ್ಲ. ಅಷ್ಟು ಫಲವತ್ತಾದ ಭೂಮಿ, ಅದನ್ನು ಉಪಯೋಗಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಯುವಕರು ಮಾಡಬೇಕು ಅಂತ ಕೇಳ್ಕೊಂತೀವಿ. ತುಂಬ ಸಂತೋಷ. ತುಂಬ ಅವಸರದಲ್ಲಿ ಕರೆದರೂ ಕೂಡ ನುಡಿಸಿರಿ ಆಮಂತ್ರಣಕ್ಕೆ ಒಪ್ಪಿ ಬಂದಂಥ ಸೂರಜ್ ಸೋನಿ ಅವರಿಗೆ, ನೀವು ಕುಮಾರಸ್ವಾಮಿ ಅವರು, ಕಾಗೇರಿ ಅವರು ಎಲ್ಲ ಸೇರಿ ಜಿಲ್ಲೆ ಅಭಿವೃದ್ಧಿಗೆ ಏನಾದರೂ ಯೋಜನೆಯನ್ನು ರೂಪಿಸೋದಾದರೆ ಅಥವಾ ರೂಪಿಸಿ ಮಂಕಾಳು ವೈದ್ಯರನ್ನು ಕೂಡ ಬಗ್ಸೋಣ, ಏನು ತೊಂದರೆ ಇಲ್ಲ. ಅವರು ಒಪ್ತಾರೆ, ಒಪ್ಪಿಸೋಣ, ಜನ ಒತ್ತಡ ಹೇರಿ ಒಪ್ಪಿಸೋಣ. ಎಲ್ಲ ಸೇರಿಬಿಟ್ಟು ಈ ಜಿಲ್ಲೆ ಅಭಿವೃದ್ಧಿಗೆ ಯೋಜನೆ ಮಾಡಿ. ನುಡಿಸಿರಿ ಸದಾ ನಿಮ್ಮ ಜೊತೆಗಿರ್ತದೆ. ನಿಮ್ಮ ಒಂದು ನಾಯಕತ್ವ, ವ್ಯಕ್ತಿತ್ವಕ್ಕೆ ನಾವು ಬೆಂಬಲವಾಗಿ ನಿಲ್ತೇವೆ. ಎಲ್ಲ ರಚನಾತ್ಮಕ ಕಾರ್ಯಗಳಿಗೆ ನುಡಿಸಿರಿ ನಿಮ್ಮ ಜೊತೆಗಿರ್ತದೆ ಅನ್ನುವಂಥ ಮಾತನ್ನು ಹೇಳಿ ಈ ಗಣೇಶ ಚತುರ್ಥಿ ಶುಭಾಶಯಗಳೊಂದಿಗೆ ಸಂದರ್ಶನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಜಿ ಭಟ್ ಸರ್ಗೂ ನಮಸ್ಕಾರ. ವಿಶೇಷವಾಗಿ ನಮ್ಮ ಹಿರಿಯರು, ನಿಮ್ಮ ಮಾರ್ಗದರ್ಶನ ಸದಾ ಇರಬೇಕು ನಮಗೆಲ್ಲರಿಗೂ. ಅದ್ರ ಜೊತೆಯಲ್ಲಿ ನುಡಿಸಿರಿ ಟೀಮ್ ಅವ್ರಿಗೂ ನಮಸ್ಕಾರ. ಮತ್ತು ಎಲ್ಲರಿಗೂ ಈ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.